ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪೂರ್ಣಿಮಾ ವೆಂಕಟೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ರಾಯರದು ಮಂತ್ರಾಕ್ಷತೆ ಬಗ್ಗೆ ಹೇಳಿದ್ದೆ. ಈಗ ನಮ್ಮ ಒಂದು ರಾಯರದು ಮೃತ್ತಿಕಾ ಪ್ರಸಾದದ ಬಗ್ಗೆ ಹೇಳ್ತಾ ಇದ್ದೀನಿ. ಅನಾರೋಗ್ಯದ ಸಮಸ್ಯೆಗೆ ದಿವ್ಯ ಔಷಧ ಅಂತಲೇ ಹೇಳ್ಬೋದು ಈ ನಮ್ಮ ರಾಯರದು ಪ್ರಸಾದ. ನಾನು ಒಂದು ವಿಡಿಯೋ ಹಾಕಿದೆ, ಇದು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದೆ. ಮಂತ್ರಾಲಯ ದೇವಸ್ಥಾನದ ಹಿಂದೆಗಡೆ ಬೀದಿ ಮನೆ ಅಂತ ಇದೆ, ಅಲ್ಲೆಲ್ಲ ಅರ್ಚಕರು ಮನೆನೇ ಇರೋದು. ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಅಲ್ಲಿ ದೇವಸ್ಥಾನದಿಂದ ಆರ್ಚಿಂದ ಈಚೆಗಡೆಗೆ ಬಂದರೆ ಅಲ್ಲೆಲ್ಲ ರಾಯರು ಫೋಟೋ ಎಲ್ಲ ಮಾಡ್ತಿರ್ತಾರಲ್ಲ, ಅಲ್ಲಿ ಯಾರನ್ನ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿ. ಅಲ್ಲಿ ಪ್ರಸಾದ ಕೊಡ್ತಾರಲ್ಲ ಅರ್ಚಕರು ಮನೆ ಅಂತ ಕೇಳಿ ನಡ್ಕೊಂಡೇ ಹೋಗ್ಬೋದು, ಆಟೋದಲ್ಲೆಲ್ಲ ಏನೂ ಇಲ್ಲ, ನಡ್ಕೊಂಡು ಹೋಗೋ ಅಷ್ಟೇ ಹತ್ರದಲ್ಲಿ ಇದೆಯಂತೆ. ಅಲ್ಲಿ ಹೋಗಿ ಕೇಳಿ. ಅಲ್ಲಿ ತಕ್ಷಣಕ್ಕೆ ಅವ್ರ ಅರ್ಚಕರು ಕೊಡೋದಿಲ್ವಂತೆ, ಏನಕ್ಕೆ ಎತ್ತ ಅಂತೆಲ್ಲ ಸಮಸ್ಯೆ ಕೇಳ್ತಾರೆ. ನಿಮ್ಮಲ್ಲಿರೋ ಸಮಸ್ಯೆನ ಹೇಳ್ಕೊಳ್ಳಿ, ಮನೇಲಿ ಅಪ್ಪ ಅಮ್ಮ ಇದ್ದಾರೆ, ಈ ಥರ ವಯಸ್ಸಾದವರು, ಈ ಥರ ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಅವರು ಕೂತ್ಕೊಳ್ಳಿ ಅಂತ ಹೇಳಿ ಆ ಮೃತ್ತಿಕಾ ಪ್ರಸಾದದ ಬಗ್ಗೆ ಮಾಹಿತಿ ಕೊಟ್ಟು ನಿಮಗೆ ಹೇಗದನ್ನು ಯೂಸ್ ಮಾಡಬೇಕು ಏನು ಅಂತ ಎಲ್ಲ ಹೇಳಿ ನಿಮಗೆ ಕೊಡ್ತಾರೆ. ಪೂಜೆ ಮಾಡಿ ಒಂದು ಪ್ಯಾಕೆಟ್ ಮಂತ್ರಾಕ್ಷತೆ, ಒಂದು ಪ್ಯಾಕೆಟು ಮೃತ್ತಿಕಾ ಪ್ರಸಾದ ನಿಮಗೆ ಕೊಡ್ತಾರೆ. ಅದು ನಿಮಗೆ ಸಿಕ್ತಾಗ ಅಲ್ಲಿಂದ ಎಷ್ಟು ಜೋಪಾನವಾಗಿ ತಗೊಬಂದು, ಯಾರೋ ಹೇಳಿದ್ರು ನಮಗೂ ಸಿಕ್ತು ಅಂತ ತಂದು ಎಲ್ಲಂದ್ರೆ ಅಲ್ಲಿ ಬಿಸಾಡೋದಲ್ಲ, ಅದನ್ನು ತಗೊಬಂದು ಆವತ್ತಿನ ದಿವಸ ದೇವ್ರ ಮನೆಯಲ್ಲಿ ಇಟ್ಟು, ಅಲ್ಲಿಂದ ಬಂದಮೇಲೆ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಸಾಕ್ಷಾತ್ ರಾಯರೇ, ನೀವೆಂಥ ಅದೃಷ್ಟವಂತರು, ಅದನ್ನು ಸಿಕ್ಕಿದ್ರಂತೂ ನೀವು ಅಷ್ಟೇ ಪುಣ್ಯವಂತರು. ಸಾಕ್ಷಾತ್ ನಮ್ಮ ರಾಯರೇ ಮನೇಲಿ ನೆಲೆಸಿರೋ ಥರ ಆ ಪ್ರಸಾದ ನಮಗೆ ಸಿಕ್ಬಿಟ್ರೆ, ನನಗಂತೂ ಗೊತ್ತಾಗಿದ ತಕ್ಷಣ ಅದನ್ನು ತರಿಸ್ಕೊಬೇಕು ಅನ್ನೋ ತುಂಬಾ ನನಗೆ ಖುಷಿ ಆಯಿತು. ತರಿಸ್ಕೊಂಡೆ, ಅದನ್ನು ನಾನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅದ್ರ ಮಹತ್ವ ಏನು ಅಂತ ನನಗೆ ಗೊತ್ತಾಗೋಯ್ತು. ಯಾರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನು ಇರುತ್ತೋ, ಯಾರನ್ನ ಮಾಟ ಮಂತ್ರ ಮಾಡ್ತಿರ್ತಾರೆ, ಅಥವಾ ಗಂಡ ಹೆಂಡತಿ ಜಗಳ, ಮಕ್ಕಳು ಓದ್ತಾರಲ್ಲ, ಮನೇಲಿ ಯಾವಾಗಲೂ ಹುಷಾರಿರೋದಿಲ್ಲ, ಸುಸ್ತು ಸಂಕಟ ನೋವು, ಅಂಥವ್ರಿಗೆ ಒಂದು ಸ್ವಲ್ಪ ನೀರಿಗೆ ಆ ಪ್ರಸಾದನ ಕಲಸಿ ಅದನ್ನು ಸ್ವಲ್ಪ ಕುಡಿಸಿದ್ರೆ ಯಾರು ಆರೋಗ್ಯದಲ್ಲಿ ಏರುಪೇರಾಗಿ ಸುಸ್ತಾಗಿರ್ತಾರೋ ಅವರು ಆರೋಗ್ಯ ಚೇತರಿಸ್ಕೊತಾರೆ. ಯಾವ ಮಕ್ಕಳು ಓದ್ತಾರಲ್ವೋ ಡಲ್ಲಾಗಿರ್ತಾರೋ ಆ ಮಕ್ಕಳಿಗೆ ಹಣೆಗೆ ಇಟ್ಟು ಸ್ಕೂಲಿಗೆ ಕಳಿಸ್ಬೋದು. ಅಂದರೆ ಯಾವಾಗೂ ಇಡೋದಲ್ಲ, ಏಕಾದಶಿ ದಿವಸ ಮತ್ತು ಗುರುವಾರ ನೀವು ಮನೆಯನ್ನೆಲ್ಲ ಸಾರಿಸಿ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿರ್ತಾರಲ್ಲ, ಅವತ್ತಿನ ದಿವಸ ಇಟ್ಟಾಗ ಮನೆಯಲ್ಲಿ ನಾನ್ ವೆಜ್ ಆಗಲಿ ಏನೂ ಮಾಡೋಕ್ಕೆ ಹೋಗಬಾರ್ದು. ತುಂಬ ಚೆನ್ನಾಗಿ ಅದನ್ನು ನಮ್ಮ ರಾಯರು ಪ್ರಸಾದನ ರಾಯರು ಫೋಟೋ ಹತ್ರನೇ ಹುಷಾರಾಗಿ ಇಟ್ಟು ಪೂಜೆ ಮಾಡಬೇಕು. ಅದನ್ನು ತಾಮ್ರದ ಡಬ್ಬಿಲಿ, ಹಿತ್ತಾಳೆ ಡಬ್ಬಿಲಿ, ಬೆಳ್ಳಿ ಡಬ್ಬಿಲೇ ಇಡಬೇಕು. ಸ್ಟೀಲ್ ಡಬ್ಬಿ ಆಮೇಲೆ ಪ್ಲಾಸ್ಟಿಕ್ ಬಾಟ್ಲಿನಲ್ಲಿ ಇಡಬಾರ್ದು. ಆಮೇಲೆ ಮನೆಯಲ್ಲಿ ಹೆಂಗಸರುಗಳಿಗೆ ಮತ್ತು ಮಹಿಳೆಯರಿಗೆ ಯಾವಾಗಲೂ ತಿಂಗಳು ಸಮಸ್ಯೆ ಇರುತ್ತೆ, ಅಂಥವ್ರು ದೇವ್ರ ಮನೆಯಲ್ಲಿ ಇಟ್ಟಾಗ 5 ದಿವಸ ದೇವ್ರ ಮನೆ ಕಡೆಗೆ ಹೋಗಬಾರ್ದು. ಮತ್ತು ಇವತ್ತು ನಾವು ಮಾಂಸ ಸೇವನೆ ಮಾಡೋ ಅಂಥವ್ರು, ನಾನ್ ವೆಜ್ ಮಾಡೋ ಅಂಥವ್ರು, ನಾವು ಮಾಡ್ತಾಯಿದ್ದೀವಿ ಅಂದಾಗ ದೇವ್ರ ಮನೆ ಬಾಗಿಲು ತೆಗಿಬಾರ್ದು. ಮಾಡಿ ತಿಂದು ತೊಳ್ದು ಬೆಳಗ್ಗೆ ಎಲ್ಲ ಕ್ಲೀನ್ ಆದಮೇಲೆ ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಅದಕ್ಕೆ ಅಂಟು ಮುಂಟು ಸೋಕಬಾರ್ದು. ಆಮೇಲೆ ಸಾವು ನೋವು ಆಗಿರುತ್ತೆ ಅಂತ ಸೂತುಕ್ತಲ್ಲಂತೂ ದೇವ್ರ ಮನೆ ತೆಗಿಲೇಬಾರ್ದು. ಆ ಪ್ರಸಾದಕ್ಕೆ ಅಷ್ಟು ಮಹತ್ವ ಇದೆ. ನೀವು ಅದನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿ, ಅದರ ಮಹತ್ವ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನೀವೇ ನನಗೆ ಮೆಸೇಜಲ್ಲಿ ಹೇಳ್ತೀರಾ. ದಯವಿಟ್ಟು ಯಾರ್ಯಾರಿಗೆ ಸಿಕ್ಕಿದೆ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಯಾರಿಗೆ ಸಿಕ್ಕಿಲ್ವೋ ಅವರು ದಯವಿಟ್ಟು ಮಂತ್ರಾಲಯಕ್ಕೆ ಹೋಗಿ ನಾನು ಅಡ್ರೆಸ್ ಹೇಳಿದ್ದೀನಿ, ಅಲ್ಲಿ ಹೋದಾಗ ಕೊಡ್ತಾರೆ ಅರ್ಚಕರುಗಳು. ಅದನ್ನು ತೊಗೊಂಬಂದು ಹುಷಾರಾಗಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನು ಜೋಪಾನಗೊಳಿಸ್ಕೊಳ್ಳಿ. ಅದು ಮನೆಗೆ ಬಂದರೆ ನಮ್ಮ ಜೀವನದಲ್ಲಿ ಏನೇನು ಆಗಬಾರ್ದಾಗಿತ್ತೋ, ಏನೇನು ಆಗಬೇಕೋ, ನಮ್ಮ ನನ್ಸುಗಳೆಲ್ಲ ನನಸಾಗುತ್ತೆ. ಅದ್ರ ಬಗ್ಗೆ ಪವಾಡ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ರಾಯರ ಪ್ರಸಾದ ನಮ್ಮ ಮನೆಗೆ ಬಂದಾಗ ನನಗೆ ಅಷ್ಟೇ ಖುಷಿ ಆಯಿತು. ಅದಕ್ಕೆ ನಾನು ನಿಮಗೆ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವ್ರು ಒಳ್ಳೇದು ಮಾಡಲಿ. ಈ ಪ್ರಸಾದ ದಯವಿಟ್ಟು ಮಂತ್ರಾಲಯಕ್ಕೆ ಹೋಗಿ ಎಲ್ಲರೂ ತೊಗೊಂಬಂದು ಮನೆಯಲ್ಲಿ ಇಟ್ಕೊಳ್ಳಿ. ವಯಸ್ಸಾದಂಥ ತಂದೆ ತಾಯಿ ಇರೋಂಥವ್ರು, ಗಂಡ ಹೆಂಡತಿ ಜಗಳ ಮಾಟ ಮಂತ್ರ ಯಾರೇ ಏನೇ ಮಾಡಿಸಿದ್ರು ಏನೂ ಇರಲ್ಲ. ಸಾಕ್ಷಾತ್ ರಾಯರೇ ಅದನ್ನು ಕಾಯ್ತಾರೆ. ಅದು ನಮ್ಮ ಮನೆಗೆ ಬಂದರೆ ಆ ಪವಾಡ ಏನು ಅಂತ ನಮ್ಮ ರಾಯರೇ ನಿಮಗೆ ಸೂಚನೆ ಕೊಡ್ತಾರೆ. ನನಗಾಗಲೇ ಅದ್ರ ಬಗ್ಗೆ ನನಗೆ ಸೂಚನೆ ಬಂತು, ನನಗೆ ಒಳ್ಳೇದಾಯಿತು. ನನಗೆ ಗುರುವಾರ ಪೋಸ್ಟ್ ಮಾಡ್ದೆ ನನ್ನ ತಮ್ಮ. ಆ ಪೋಸ್ಟಲ್ಲಿ ನನಗೆ ಗುರುವಾರ ಬಂತು, ಅದ್ರ ವೀಡಿಯೋ ಮಾಡಿದೆ. ನನಗೆ ಹಬ್ಬದ ಕೆಲಸದಲ್ಲಿ ತುಂಬ ಬ್ಯುಸಿ ಇದೆ, ನಾನು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇರೋದ್ರಿಂದ ಇವತ್ತು ನಾನು ಫ್ರೀ ಮಾಡಿಕೊಂಡು ನಾನು ವೀಡಿಯೋ ಮಾಡಿದ್ದೀನಿ. ಯಾರ್ಯಾರಿಗೆ ಸಿಕ್ಕಿಲ್ವೋ ದಯವಿಟ್ಟು ಮೃತ್ತಿಕಾ ಪ್ರಸಾದನ ದಯವಿಟ್ಟು ಎಲ್ಲರೂ ಹೋಗಿ ನೀವು ತೊಗೊಬಂದು ಅಷ್ಟೇ ಮಡಿಯಿಂದ ಪೂಜೆ ಮಾಡಿ ಅದನ್ನು ಕಾಪಾಡ್ಕೊಳ್ಳಿ. ಯಾರಿಗೆ ಸಿಕ್ಕಿದೆ ಅವ್ರಿಗೆ ಗೊತ್ತಿರುತ್ತೆ, ಸಿಕ್ಕಿಲ್ಲದೆ ಇರೋ ಅಂಥವ್ರಿಗೆ ಈ ವಿಡಿಯೋ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು
ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಎಲ್ರಿಗೂ ನಮ್ಮ ರಾಯರು ಒಳ್ಳೇದು ಮಾಡಲಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಗುರುಭ್ಯೋಂ ನಮಃ. ರಾಯರ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಅಂತ ನಾನು ನಮ್ಮ ರಾಯರ ಹತ್ರ ಕೇಳ್ಕೊತೀನಿ. ಎಲ್ರಿಗೂ ನಮಸ್ತೆ.